ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಡೇ 3 ಆಗಿರುತ್ತೆ. ಸೊ ಎದ್ದ ತಕ್ಷಣ ಆ್ಯಸ್ ಯೂಶ್ವಲ್ ಬ್ಲ್ಯಾಂಕೆಟ್ ಎಲ್ಲ ಫೋಲ್ಡ್ ಮಾಡಿ ಆಫ್ಟರ್ ದಟ್ ನಾನು ಒಂದು ಸ್ವಲ್ಪ ನಿಮಗೆ ವ್ಯೂ ತೋರಿಸ್ಬೇಕಂತ ಹೇಳ್ಬಿಟ್ಟು ವ್ಯೂ ತೋರಿಸೆ. ನನಗೆ ಸ್ವಲ್ಪ ಕ್ಲೀನ್ ಇರಬೇಕಿಲ್ಲ, ನಾನು ಹೇಳಿದೆ ನಿಮಗೆ. ಅಂದರೆ ಲೈಕ್ ಬೆಡ್ ಎಲ್ಲ ನನಗೆ ಕ್ಲೀನ್ ಇರಲಿಲ್ಲ ಅಂದರೆ ಓದೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಸೊ ಮೈಂಡೆಲ್ಲ ಡಿಸ್ಟ್ರಾಕ್ಟ್ ಆಗುತ್ತೆ. ಆ್ಯಂಡ್ ವ್ಯೂಗೆಲ್ಲ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಬೆಳಗ್ಗೆ ಎದ್ದ ತಕ್ಷಣ ನೀವು ಒನ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅಂದರೆ ಮಾಡಿ. ಆಫ್ಟರ್ ದಟ್ ಒಂದು ಸ್ವಲ್ಪ ತಿಂಡಿ ತೊಗೊಂಡು ಬಂದಿದ್ದೆ. ಬಿಕಾಸ್ ಆಫ್ ನಾನು ಯೋಗ ಮಾಡೋಕ್ಕೆ ಕುಂತ್ಕೊಂಡ್ರೆ ಒಂದು ಸ್ವಲ್ಪ ತಿಂಡಿ ಎಲ್ಲ ಖಾಲಿ ಆಗುತ್ತಂತ ಬೇಗ ತೊಗೊಂಡು ಬಂದು ಸ್ವಲ್ಪ 10 ಸೂರ್ಯ ನಮಸ್ಕಾರ ಮಾಡಿದೆ. ನಾನು ಡೇ ಬೈ ಡೇ ಒಂದು 5 or 5 ಈ ಥರ ಇನ್ಕ್ರೀಸ್ ಮಾಡ್ಕೊತ ಹೋಗ್ತಾ ಇರ್ತೀನಿ ಸೂರ್ಯ ನಮಸ್ಕಾರದಲ್ಲಿ. ಈವ್ನಿಂಗಲ್ಲಿ ನಾನು ಕಾರ್ಡಿಯೋ ಮಾಡ್ತೀನಿ. ಅದನ್ನೆಲ್ಲ ನಾನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನನ್ನ ಫೋನು ಯಾರು ಸಪೋರ್ಟ್ ಇಲ್ಲ, ನಾನು ಒಬ್ಬಳೇ ಮಾಡಬೇಕು. ಅದಾದಮೇಲೆ 9 ಗಂಟೆಗೆ ನಾನು ಓದ್ಕೊಳ್ಳೋಕೆ ಕೂತ್ಕೊಂಡೆ. 3 hours ನಾನು ಕಂಟಿನ್ಯೂ ಓದ್ತೀನಿ. ಸ್ವಲ್ಪ ಮಿಡಲ್ ಹಾಫ್ ಆನ್ ಅವರ್ ಆದಮೇಲೆ ಒಂದು 5 minutes ಬ್ರೇಕ್ ತೊಗೊಳ್ತೀನಿ. ಬಿಕಾಸ್ ಆಫ್ ನನಗೆ ಸ್ವಲ್ಪ ನ್ಯಾಪ್ ಬೇಕಾಗಿರೋದ್ರಿಂದ ಸಡನ್ಲಿ ಹೋಗಲ್ಲ ಇಲ್ಲ ತಲೆ ಒಳಗಡೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನನ್ನದೊಂದು ಅಡ್ವೈಸ್ ಏನಂದರೆ, ನಿಮಗೆ ಯಾರು ಓದ್ತಾ ಇರ್ತೀರ, ಲೈಕ್ ಡೈರೆಕ್ಟ್ ಎಂಟ್ರಿ ಬರ್ತಾ ಇರ್ತೀರಾ, ಆಫ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡು ನಾವು CAಗೆ ಬರ್ತಾ ಅಂತೀರ, ಅವ್ರಿಗೆ ವೆಲ್ಕಮ್ ಅಂತ ಹೇಳ್ತೀನಿ. ಬಿಕಾಸ್ ಅದರಿಂದ ತುಂಬ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ನನಗೆ ಸ್ವಲ್ಪ ಅಕೌಂಟೆನ್ಸಿ ಕಷ್ಟ, ಬಿಕಾಸ್ ನನ್ನ ಬ್ಯಾಕ್ಗ್ರೌಂಡು ಸೈನ್ಸ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನೆಲ್ಲ ಒಂದಿನ ಹೇಳ್ತೀನಿ ನಿಮಗೆ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸಲ್ಲಿ. ಬಟ್ ಯಾರು BCom ಮುಗಿಸ್ಕೊಂಡು ಬರ್ತೀರಾ, ಅಲ್ಲಿ ನಿಮಗೆ ಅಕೌಂಟೆನ್ಸಿ, ಟ್ಯಾಕ್ಸು, ಕಾಸ್ಟು ಎಲ್ಲನೂ ಕಲ್ತಿರೋದ್ರಿಂದ ನಮಗೆ ಇಲ್ಲಿ ಸ್ವಲ್ಪ ಅಷ್ಟು ಕಷ್ಟ ಅನಿಸಲ್ಲ. ಸೊ ಹಾಗಾಗಿ ಆಫ್ಟರ್ ಡಿಗ್ರಿ ಬರೋದ್ರಿಂದ ಇನ್ನೊಂದು ಬೆನಿಫಿಟ್ ಏನಂದರೆ, ನಿಮಗೆ ಡಿಗ್ರಿ ಕಂಪ್ಲೀಟ್ ಆಗುತ್ತೆ. ಸೊ ದಟ್ ವೈಸ್ ನೀವು ಬನ್ನಿ ಅಂತ ನಾನು ಹೇಳ್ತೀನಿ. ಆಫ್ಟರ್ ಗ್ರ್ಯಾಜುಯೇಷನ್ ಆ್ಯಂಡ್ ಡೈರೆಕ್ಟ್ ಎಂಟ್ರಿ. ಅದರ್ವೈಸ್ ಫೌಂಡೇಶನಿಂದ ಬರೋರು ಬರ್ಬೋದು, ಅದರಲ್ಲೇನಿಲ್ಲ. ಬಟ್ ನನ್ನ ಒಂದು ಒಪಿನಿಯನ್ ಹೇಳಬೇಕಂದ್ರೆ ನಿಮಗೊಂದು ನನ್ನ ಕಡೆಯಿಂದ ಸಲಹೆ, ಡೈರೆಕ್ಟ್ ಎಂಟ್ರಿ ಈಸ್ ಬೆಸ್ಟ್ ಅಂತ ನನಗನ್ಸುತ್ತೆ. ಅದಾದಮೇಲೆ ಆ್ಯಸ್ ಯೂಶ್ವಲ್ ಓದ್ಕೊತ ಕೂತ್ಕೊಂಡೆ. ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಓದ್ತೀನಿ. ಆಲ್ಮೋಸ್ಟ್ ನಾನು ಬಿಟ್ಟು ಬಿಡದೆ ಲೈಕ್ ಒಂದು ಚಾಪ್ಟರ್ ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಮಾಡಿಕೊಂಡು ಅದರ್ವೈಸ್ ನೋಡೋಣ ಅಂದರೆ ಲೈಕ್ ಸ್ವಲ್ಪ ಹೊರಗಡೆ ಹೋದೆ. 5:30 ಏನೋ ಆಗಿತ್ತು. ತಿರುಗಾಡ್ಕೊಂಡು ಬಂದೆ. ಮಿನಿಮಮ್ 10,000 ಸ್ಟೆಪ್ಸ್ ಆದರೂ ಕಂಪ್ಲೀಟ್ ಮಾಡ್ಕೊತೀನಿ. ಸೊ ಅದಾದಮೇಲೆ ನಾನು ಒಂದು ಸನ್ಸ್ಕ್ರೀನ್ನ ತರಿಸಿದ್ದೆ. ಸೊ ಸನ್ಸ್ಕ್ರೀನ್ನ ರಿವೀಲ್ ಮಾಡ್ತಾಯಿದ್ದೆ, ಅಂದರೆ ಯಾವುದೇ ಪ್ರಮೋಷನ್ ಅಲ್ಲ. ನನಗೆ ಸನ್ಸ್ಕ್ರೀನ್ ಬೇಕಾಗಿತ್ತು ಬಿಕಾಸ್ ಹೊರಗಡೆ ಹೋಗಲ್ಲ, ಬಟ್ ಸಮ್ಟೈಮ್ಸ್ ಹೋಗೋದ್ರಿಂದ ನನ್ನ ಫೇಸ್ ಏನೋ ಸ್ವಲ್ಪ ಅಬ್ಸರ್ವೆನ್ಸ್, ಸ್ವಲ್ಪ ಪಿಗ್ಮೆಂಟೇಷನ್ ನಾನು ತರಿಸ್ಕೊಂಡು ಅಪ್ಲೈ ಮಾಡಿಕೊಂಡೆ. ಆ್ಯಂಡ್ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್